ನನ್ನ ಧ್ವನಿ ಏನಾದರೂ ಸಾಬೀತಾಯಿತು ಅಂತಂದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನ ಮುನಿರತ್ನ ಹೇಳಿದ್ದಾರೆ. ಮಾಜಿ ಸಚಿವ ಮುನಿರತ್ನ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾಯಿತು. ಅವರ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯ ಆಗುತ್ತೆ. ಇನ್ನು ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಅವರ ಧ್ವನಿ ಪರೀಕ್ಷೆ ಕೂಡ ನಡೀತಾ ಇದೆ. ಮುನಿರತ್ನ ಅವ್ರನ್ನ ಕರೆದೊಯ್ದು ಪೊಲೀಸರು ಮಹಜರು ಮಾಡ್ತಾ ಇದ್ದಾರೆ. ಒಯ್ಯಾಲಿ ಕಾವಲ್ನ ಮುನಿರತ್ನ ಕಚೇರಿನಲ್ಲಿ ಸ್ಥಳ ಮಹಾಜರು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ರಂಗೆ ಕಾಣ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಗುತ್ತಿಗೆದಾರರಿಗೆ ಜಾತಿ ನಿಂದನೆ, ಜೀವ ಬೆದರಿಕೆ ಇದನ್ನು ಒಡ್ಡಿದ್ದಾರೆ ಅನ್ನುವಂಥ ಆರೋಪ ಮುನಿರತ್ನ ಮೇಲಿರುವುದು. ಧ್ವನಿಯ ಸ್ಯಾಂಪಲ್ ಪಡೆಯಲಿಕ್ಕೆ ಸಿಬ್ಬಂದಿ ಬಂದಿದ್ದಾರೆ. ಈಗಾಗಲೇ ಮುನಿರತ್ನ ಸ್ಪಷ್ಟಪಡಿಸಿದ್ದಾರೆ, ಏನಾದರೂ ನನ್ನ ಆಡಿಯೋ ಅದು ಸತ್ಯ ಅನ್ನೋದಾಯಿತು ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ನಾನು ಈ ರೀತಿ ಹಿಂದುಳಿದ ವರ್ಗದವರಿಗೆ ಮಾತಾಡುವಂಥ ಮನಸ್ಥಿತಿನೇ ನನ್ನದಲ್ಲ ಅಂತ. ಈಗ ಅವರ ಧ್ವನಿ ಪರೀಕ್ಷೆ ಕೂಡ ನಡೀತಾ ಇದೆ. ಎರಡು ಆಡಿಯೋಗಳು ಸಿಕ್ಕಿರುವಂಥದ್ದು. ನೋಡಿ, ಇದೆಲ್ಲ ಆದಮೇಲಿಂದ ಬೇರೆ ಬೇರೆ ಆಡಿಯೋ ಕೂಡ ಓಡಾಡ್ತಾ ಇದೆ. ಹನುಮಂತರಾಯಪ್ಪ ಕುಸುಮ ಅವರ ತಂದೆ ಅವ್ರು ಹೇಳೋದು ಚೆಲುವರಾಜುಗೆ, ನೀನೇನು ನಮ್ಮವನಾಗಿ ನೀನು ಅಲ್ಲಿ ಇಲ್ಲಿ ಹೋಗೋದು, ನಮ್ಮದೇ ಸರ್ಕಾರ ಇದೆ ಕಣಯ್ಯ, ಬಾ ನಿನಗೆ ಹೆಲ್ಪ್ ಮಾಡ್ತೀವಿ, ನೀನು ಅಲ್ಲಿ ಇಲ್ಲಿ ಹೋಗಬೇಡ ಅಂತ ಹೇಳ್ತಿರೋದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಓಡಾಡ್ತಾ ಇದೆ ಆಡಿಯೋ. ಇಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ರಾಜಕೀಯ ಮಾಡಿದ್ದಾರೆ, ಯಾರ್ಯಾರ ಷಡ್ಯಂತ್ರಗಳು ಎಷ್ಟೆಷ್ಟರ ಮಟ್ಟಿಗಿದೆ, ಯಾರ್ಯಾರು ಏನೇನು ಮಾತಾಡಿದರು. ಮುನಿರತ್ನ ಏನಾದರೂ ಆ ರೀತಿ ಮಾತಾಡಿದರೆ ತಪ್ಪೇನೆ, ಸಾಬೀತಾಗಬೇಕದು. ಸಾಬೀತಾದರೆ ಅದು ಮುಜುಗರ, ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ನೋ ಡೌಟ್. ಆದರೆ ಇದರ ಹಿಂದೆ ಯಾರ್ಯಾರು ಆಟ ಆಡಿದ್ದಾರೆ, ಯಾರ್ಯಾರು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಯಾರ್ಯಾರ ಪ್ರಯತ್ನಗಳು ಎಷ್ಟೆಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ, ಇದನ್ನು ಕೂಡ ನೋಡಬೇಕಲ್ಲ. ಮದರ್ ಡಿವೈಸ್ನಿಂದ ಈಗ ಆಡಿಯೋನ ಪಡೆದಿದ್ದಾರೆ ಪೊಲೀಸರು. ಅವರ ಧ್ವನಿ ಪರೀಕ್ಷೆ ಕೂಡ ನಡೀತಾ ಇದೆ. BJP ನಾಯಕರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರೀತಿ ಹೇಳಬಾರದು, ಆದರೆ ಹೇಳಿದ್ದಾರೆ ಅನ್ನುವಂಥದ್ದಿಲ್ಲ. ಹಿಂದೂ ಕೂಡ ಬೇರೆ ಬೇರೆ ನಾಯಕರ ಆಡಿಯೋಗಳನ್ನು ಯಾರ್ಯಾರು ಕಾಪಿ ಮಾಡಿದರು ಅಂತ ಗೊತ್ತಾಗಿದೆ, ಅದು ಗೊತ್ತಿರುವಂಥ ಸಂಗತಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾಯಕರುಗಳು ಏನೇನು ಮಾತಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೇನು ಅಂತಂದರೆ ಈ ಕಾಂಗ್ರೆಸ್ ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದೆ. ಜೊತೆಗೇನು ಅಂದರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳು ಕೂಡ ದಾಖಲಾಗಬೇಕು ಅಂತ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಮಾತನ್ನು ಖುದ್ದು ಮುನಿರತ್ನ ಅವರೇ ಒಂದು ವಿಡಿಯೋ ಮಾಡಿ ಕಳಿಸಿದರು. ಇದರ ಹಿಂದೆ ಅಣ್ಣ ತಮ್ಮಂದಿರಿದ್ದಾರೆ. ಲೋಕಸಭೆ ಚುನಾವಣೆ ಆದಮೇಲೆ ಇಂಥ ಸ್ಥಿತಿ ಬರುತ್ತೆ ಅಂತ ನಂಗೆ ಗೊತ್ತಿತ್ತು ಅನ್ನುವಂಥ ಮಾತನ್ನು ಕೂಡ ಮುನಿರತ್ನ ಹೇಳಿರುವಂಥದ್ದು.